ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕಾಗಿ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಲೂಕ 12:32. ಯೇಸು ಕ್ರಿಸ್ತನು ತನ್ನನ್ನು ನಂಬುವವರಿಗೆ ಭರವಸೆಯನ್ನು ನೀಡುವ ಮಾತು ಇದಾಗಿದೆ. ಪ್ರಿಯರೇ, ಬೆಳಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವವರೆಗೂ ನಾವು ಈ ದಿನ ಹೇಗೆ ಕಳೆಯುವುದು, ಯಾವ ಯಾವ ಅವಶ್ಯಕತೆಗಳು ನಮ್ಮ ಮುಂದೆ ಬರುವುದು ಅಥವಾ ಎಂತಹ ಪರಿಸ್ಥಿತಿಗಳನ್ನು ಎದುರಿಸಬೇಕು ಎಂಬ ಚಿಂತೆಯೊಂದಿಗೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ. ಕರ್ತನಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ಇಹಲೋಕದ ವಿಷಯಗಳ ಕುರಿತು ನಾವು ಯೋಚಿಸುವಾಗ, ಅಂದರೆ ಕ್ಷಣಿಕವಾದವುಗಳು, ಮತ್ತಾಯ 6:25 ಹೇಳುವಂತೆ ನಮ್ಮ ಚಿಂತೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂಬುದಾಗಿದೆ. ಆದರೆ ಕರ್ತನು ಹೇಳುವ ಮಾತು, ಒಂದು ಹೊತ್ತಿನ ಅಥವಾ ಒಂದು ದಿನದ ಕುರಿತಾಗಿ ಯೋಚಿಸಬೇಡಿರಿ. ಈ ಲೋಕದಲ್ಲಿ ಆಯಸ್ಸು ಮುಗಿದಾಗಲೂ ಇನ್ನೊಂದು ಜೀವಿತವಿದೆ. ಆ ಜೀವಿತದ ಕುರಿತಾಗಿ ನಿಮ್ಮ ತಂದೆ ಯೋಚನೆ ಮಾಡುವವನಾಗಿದ್ದಾನೆ. ನಿತ್ಯವಾದ ಪರಲೋಕ ರಾಜ್ಯವನ್ನು ನಮಗೆ ನೀಡಲು ಆತನು ಸಂತೋಷವುಳ್ಳವನಾಗಿದ್ದಾನೆ. ಹಾಗಿರುವಾಗ ನಮ್ಮ ಬೇಡಿಕೆಗಳು ಆತನಿಗೆ ಯಾವ ಲೆಕ್ಕ ಪ್ರಿಯರೇ? ನಾವು ಹೀಗೆ ಆಲೋಚನೆ ಮಾಡುವ ರಾಜ್ಯವನ್ನು ಪಡೆಯಬೇಕಾದರೆ ನಾವು ಅರ್ಹರಾಗಿದ್ದೇವಾ? ನೀತಿವಂತರಾಗಿಯೇ ಇದ್ದೇವಾ? ಇಲ್ಲ. ನಮಗೆ ಯಾವುದೇ ಅರ್ಹತೆ ಇಲ್ಲದಿದ್ದರೂ ಪಾಪಿಗಳಾಗಿದ್ದಾಗಲೂ ಆತನು ತನ್ನ ಪ್ರೀತಿ ಮತ್ತು ಕೃಪೆಯ ಆಧಾರದ ಮೇಲೆ ತನ್ನ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಆತನೊಟ್ಟಿಗೆ ಎಲ್ಲವನ್ನೂ ನಮಗೆ ಉಚಿತವಾಗಿ ದಯಪಾಲಿಸಿದ್ದಾನೆ ಎಂದು ರೋಮಾಪುರ 8:32 ನೋಡುತ್ತೇವೆ. ದಾನಿಯೇಲ 7:27 ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೆ ಕೊಡೋಣವಾಗುವುದು ಎಂಬುದಾಗಿ. ರಾಜ್ಯವು ಕೊಡೋಣವಾಗುವುದು ಎಂಬುದು ಇನ್ನೊಂದು ಅಂಶ. ತಂದೆಯು ಸಂತೋಷವಾಗಿ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಮ್ಮನ್ನು ಆಶೀರ್ವದಿಸುವುದಕ್ಕೂ ನಮ್ಮನ್ನು ಕರುಣಿಸುವುದಕ್ಕೂ ನಮ್ಮ ಬೇಕು ಬೇಡಗಳನ್ನು ಪೂರೈಸುವುದಕ್ಕೆ ಆತನು ಸಂತೋಷವುಳ್ಳವನಾಗಿದ್ದಾನೆ. ನಾವು ಆತನ ಸ್ವರಕ್ಕೆ ಕಿವಿಗೊಡಬೇಕಷ್ಟೆ. ಆತನ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾದರೆ ಮೊದಲು ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರಾಗಿರಬೇಕು. ತಂದೆಯು ನಮಗೆ ಕೊಡಲು ಇಷ್ಟಪಡುವ ರಾಜ್ಯವು ಎಂಥದ್ದಾಗಿದೆ ಎಂದು ನೋಡುವಾಗ ಅದು ನೀತಿ ಮತ್ತು ಸಮಾಧಾನದ ರಾಜ್ಯವಾಗಿದೆ. ರೋಮಾಪುರ 14:17 ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯೂ ಸಮಾಧಾನವೂ ಪವಿತ್ರಾತ್ಮನಿಂದುಂಟಾಗುವ ಆನಂದವೂ ಆಗಿದೆ. ನಮಗಿಷ್ಟವಿಲ್ಲದಿದ್ದರೂ ಅನೀತಿಯಲ್ಲಿ ನಡೆಯುವವರ ಸಂಗಡ ವಾಸ ಮಾಡಬೇಕು. ಜಗಳ ಕಚ್ಚಾಟಗಳು ನಮ್ಮ ಸುತ್ತಮುತ್ತಲು ಇರುವಾಗಲೂ ಇಲ್ಲಿ ನಾವಿರಲೇಬೇಕು. ಆದರೆ ಆತನ ರಾಜ್ಯದಲ್ಲಿ ಇದು ಯಾವುದು ಇರುವುದಿಲ್ಲ. ನೀತಿ, ಸಮಾಧಾನ, ಶಾಂತಿ ಇವುಗಳು ಮಾತ್ರ ನಮಗೆ ಕೊಡುವವುಗಳಾಗಿದೆ. ದೇವರ ರಾಜ್ಯವು ಮಾತಿನದಲ್ಲ, ಶಕ್ತಿಯದ್ದಾಗಿದೆ. 1 ಕೊರಿಂಥ 4:20 ನಾವು ನೋಡುತ್ತೇವೆ. ದೇವರ ರಾಜ್ಯವು ಬಿದ್ದು ಹೋಗುವುದಲ್ಲ. ದಾನಿಯೇಲ 2:44 ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಈ ಲೋಕದ ರಾಜ್ಯಗಳು, ಸಾಮ್ರಾಜ್ಯಗಳು ಮತ್ತು ರಾಜರುಗಳು ಕೆಡವಲ್ಪಟ್ಟು ನಾಶವಾಗಿ ಹೋಗುತ್ತಾರೆ. ಆದರೆ ಕರ್ತನು ನಮಗೆ ಕೊಡಲಿರುವ ರಾಜ್ಯ ನಾಶವಾಗದೇ ಇರುವಂತದ್ದು. ದೇವರ ರಾಜ್ಯವು ಸಂತೋಷವಾದದ್ದು ಮತ್ತು ನೂತನವಾದದ್ದು. ಪ್ರಕಟಣೆ 21:4 ಕೆಲವು ವಚನಗಳಲ್ಲಿ ಹೀಗೆ ವಿವರಿಸಲಾಗಿದೆ. ಭೂಲೋಕದಲ್ಲಿ ಕಣ್ಣೀರು, ದುಃಖ, ಮರಣ ವೇದನೆ, ಕಷ್ಟಗಳು ಅನುಭವಿಸಬೇಕಾಗುತ್ತದೆ. ಆದರೆ ಆತನ ರಾಜ್ಯದಲ್ಲಿ ಇದು ಯಾವುದು ಇರುವುದಿಲ್ಲ ಪ್ರಿಯರೇ. ಕೇವಲ ಸಂತೋಷ ಮಾತ್ರ ಇರುವುದಾಗಿದೆ. ಆತನ ರಾಜ್ಯವು ನೂತನವಾದದ್ದು. ಅಲ್ಲಿ ನಾವು ಸದಾ ಕಾಲವು ಆತನ ಸನ್ನಿಧಿಯಲ್ಲಿ ದೇವದೂತರೊಂದಿಗೆ ಸ್ತುತಿಸುತ್ತಾ, ಆತನನ್ನು ಘನಪಡಿಸುತ್ತಾ, ಆತನ ಶಕ್ತಿಯನ್ನು, ಆತನ ನ್ಯಾಯವನ್ನು ಭಜಿಸಿ, ಕೀರ್ತಿಸಿ, ಹಾಡುತ್ತಾ ನಿತ್ಯವಾದ ರಾಜ್ಯವನ್ನು ಅನುಭವಿಸಬೇಕಾಗಿದೆ ಅಷ್ಟೇ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.